ಯಾರಿಗೆ ಸೀಕ್ವೆನ್ಸ್ ಪರಿಚಯ ಇರುತ್ತೆ ಅವರು ರಿಕರ್ಸಿವ್ ಡೆಫಿನೇಷನ್ ಅನ್ನ ಆರಾಮಾಗಿ ಮಾಡ್ತಾ ಬರ್ಬೋದು. ರೈಟ್, ಹಾಗಾದ್ರೆ ಸೀಕ್ವೆನ್ಸ್ ಅಂದ್ರೆ ಏನು? ರೈಟ್, ಸೀಕ್ವೆನ್ಸ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಸೊ ವಾಟ್ ಈಸ್ ಅ ಸೀಕ್ವೆನ್ಸ್? ಸರ್ ಸೀಕ್ವೆನ್ಸಿಗೂ ರಿಕರ್ಸಿವ್ಗೂ ಏನ್ ಸಂಬಂಧ ಅಂತ ನೀವು ಕೇಳಿದ್ರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ರಿಕರ್ಸಿವ್ಗೂ ಸೀಕ್ವೆನ್ಸಿಗೂ ಸಂಬಂಧ ಇದೆ ಅಂತ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಎ ಸೀಕ್ವೆನ್ಸ್? ಎ ಸೀಕ್ವೆನ್ಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ 1, 3, 5, 8. The arrangement of elements, right, in an order, we call it as sequence. You should have some order. For example, 1 ಗೆ 2 ನ ಆಡ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? 3 ಬರುತ್ತೆ ಅಲ್ವಾ? ಸೀಕ್ವೆನ್ಸ್ ಅಂದ್ರೆ ಏನು? ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡಿರ್ಬೇಕು. ರೈಟ್, ನಾವು 3 ಗೆ ಮತ್ ಅದೇ +2 ನ ಕೂಡಿದ್ರೆ ನಿಮಗೆ ಏನ್ ಬರುತ್ತೆ? +5 ಬರುತ್ತೆ. ರೈಟ್, ಅದೇ 5 ಗೆ ನೀವು ಮತ್ತೆ 7, 5 ಗೆ ಅದೇ 2 ನ ಆಡ್ ಮಾಡಿದ್ರೆ 7 ಬರುತ್ತೆ. ರೈಟ್, the difference between the two elements always 2. 1 minus 3 2, 3 minus 5 2, 5 minus 7 2. So this is called as a sequence. Right, a sequence is nothing but what? Arrangement of elements. Arrangement of elements, right, in an order. Right, ಬರ್ಕೋತೀರಾ ಸ್ಟೂಡೆಂಟ್ಸ್? ಸೀಕ್ವೆನ್ಸ್ ಅಂದ್ರೆ ಏನು ಹಾಗಾದ್ರೆ? ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಅನ್ ಆರ್ಡರ್. ಒಂದು ಆರ್ಡರ್ ಅಲ್ಲಿ ಇರ್ಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣವಾ? ರೈಟ್, ಅಬ್ಸರ್ವ್ ಹಿಯರ್ 2, 4, 6, 8. Right, so this is a sequence. How we are telling this a sequence? Because for 2, if you multiply 2, what you will get? Oh, correct. For 4, right, if you add, sorry, +2, 2 1s are 2 2s are 4. Right, 2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 4 ಬರುತ್ತೆ. ಅದೇ ತರನೇ 2 ಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 6. ಅದೇ ತರನೇ 2 ಗೆ 4 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 8. So it is a multiple of 2, right? 2 1s are 2 2s are 2 3s are 2 4s are. Then what is the last element? Last element is 2n. Correct? ಕೊನೆ ಎಲಿಮೆಂಟ್ ಏನಾಗಿರುತ್ತೆ? 2n ಆಗಿರುತ್ತೆ. ಸರ್ ಹೆಂಗೆ ಹೇಳ್ತೀರಾ 2n ಆಗಿರುತ್ತೆ ಅಂದ್ರೆ? ರೈಟ್, n ಗೆ 1 ಕೊಡಿ, n ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ, ಏನ್ ಸಿಗುತ್ತೆ? 2 ಸಿಗುತ್ತೆ. n ಗೆ 2 ಕೊಡಿ, 2 2s are 4. n ಗೆ 3 ಕೊಡಿ, 3 2s are 6. So this is called as a sequence. ಇನ್ನೊಂದು ಬರುತ್ತೆ ಸೀರೀಸ್ ಅಂತ. ಸೀಕ್ವೆನ್ಸ್ ಅಂಡ್ ಸೀರೀಸ್. ಈ BSc ಓದ್ದವರು ಅದರಲ್ಲೇ ಮುಳುಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಸೀಕ್ವೆನ್ಸ್ ಅಂದ್ರೆ ಏನು, ಸೀರೀಸ್ ಅಂದ್ರೆ ಏನು ಅಂತ. ರೈಟ್, ಸೀರೀಸ್ ಅಂದ್ರೆ ಜನರಲ್ ಆಗಿ ಬರಿತಾ ಹೋಗ್ತೀವಿ. ಜನರಲ್, there is no order, continuous elements. That is called series. What is sequence? Sequence nothing but arrangement of elements in an order. ಒಂದು ಆರ್ಡರ್ ಇರ್ಬೇಕಾಗತ್ತೆ. ನೋಡಿ ಇಲ್ಲಿ ನೋಡಿ, 1 ಗೆ 2 ಆಡ್ ಮಾಡಿದ್ರೆ 3, 3 ಗೆ 2 ಆಡ್ ಮಾಡಿದ್ರೆ 5, 5 ಗೆ 2 ಆಡ್ ಮಾಡಿದ್ರೆ 7. ಒಂದು ಆರ್ಡರ್ ಅಲ್ಲಿ ಬರಿತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೀಕ್ವೆನ್ಸ್ ಅಂತ ಹೇಳ್ತೀವಿ. ರೈಟ್, ನಾವು ಇನ್ನೊಂದು ಗಮನಿಸಬೇಕು ಸ್ಟೂಡೆಂಟ್ಸ್, ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ನನಗೆ ಎರಡನೇ ಟರ್ಮ್ ಬೇಕು ಅಂದ್ರೆ ಮೊದಲನೇ ಟರ್ಮಿಗೆ ಏನ್ ಆಡ್ ಮಾಡಬೇಕು? 2 ಆಡ್ ಮಾಡಬೇಕಲ್ವಾ? ನೋಡಿ, ವಿ ಆರ್ ಗೆಟಿಂಗ್ ನ್ಯೂ ಟರ್ಮ್ by already know term, right? We are getting a new term by already knowing term, right? ನನಗೆ ಹೊಸ ಟರ್ಮ್ ಸಿಗ್ತಾ ಇದೆ. ಹೆಂಗ್ ಸಿಗ್ತಾ ಇದೆ? ಹಳೆ ಟರ್ಮ್ ಇಂದ, ಹಿಂದಿನ ಟರ್ಮ್ ಇಂದ. ನನಗೆ ಹೊಸ ಟರ್ಮ್ 5 ಸಿಗ್ತಾ ಇದೆ. ಹೆಂಗ್ ಸಿಗ್ತಾ ಇದೆ? ಹಿಂದಿನ ಟರ್ಮ್ ಇಂದ ಸಿಗ್ತಾ ಇದೆ. 3 + 2 5. ಹಾಗಾದ್ರೆ ಹೀಗೆ ಹೇಳ್ಬೋದಾ? ನನಗೆ ಹೊಸ ಎಲಿಮೆಂಟ್ ಬೇಕು ಅಂದ್ರೆ ಅದರ ಹಿಂದಿನ ಎಲಿಮೆಂಟ್ ಏನ್ ಮಾಡ್ಬೇಕು? ನೀವು ಆಡ್ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ರೈಟ್, ಅಂದ್ರೆ ಹೀಗೆ ಹೇಳ್ಬೋದಾ? ಸೀಕ್ವೆನ್ಸ್ ಈಸ್ ಇಂಡಿಕೇಟೆಡ್ ಬೈ ಇಟ್ ಗಿವ್ಸ್ ಎ ನ್ಯೂ ಟರ್ಮ್ ಬೈ ನೋಯಿಂಗ್ ದ ಪ್ರೀವಿಯಸ್ ಟರ್ಮ್. ಹೊಸ ಟರ್ಮ್ಗಳು ಸಿಗ್ತಾ ಹೋಗುತ್ತೆ. ಎಲ್ಲಿಂದ? ಹಿಂದಿನ ಟರ್ಮ್ಗಳಿಂದ.
ರೈಟ್. ಟ್ಯಾಗ್ ಲೈನ್ ಏನು, ಹೊಸ ಟರ್ಮ್ ಬೇಕು ಅಂದ್ರೆ ಹಿಂದಿನ ಟರ್ಮ್ ನೋಡ್ಬೇಕು. ಹಿಂದಿನ ಟರ್ಮಿಗೆ ಆಡೋ ಸಬ್ಸ್ಟ್ರಾಕ್ಟೋ ಏನೋ ಒಂದ್ ಮಾಡಿ ಹೊಸ ಟರ್ಮ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಸೀಕ್ವೆನ್ಸ್. ರೈಟ್. ನಾವು ಇಷ್ಟೆಲ್ಲ ಕತೆ ಸೀಕ್ವೆನ್ಸ್ ಯಾಕೆ ಹೇಳ್ಬೇಕು ಅಂದ್ರೆ ಸೀಕ್ವೆನ್ಸಿಗೂ ಮತ್ತೆ ರಿಕರ್ಸಿವ್ಗೂ ಸಂಬಂಧ ಇದೆ. ಇವತ್ತು ಹೊಸ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಯಾವ್ದದು? ರಿಕರ್ಸಿವ್ ಡೆಫಿನಿಷನ್. ರೈಟ್. ಸೀಕ್ವೆನ್ಸಿಗೂ ಮತ್ತೆ ರಿಕರ್ಸಿವ್ಗೂ ಸಂಬಂಧ ಇದೆ. ಅದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಸೀಕ್ವೆನ್ಸ್ ಅಂದ್ರೆ ಗೊತ್ತಾಯ್ತಾ? ಎ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ an arrangement of elements in an order. Example ಬರ್ಕೋತೀರಾ? 1 3 5 7 so on. 2 4 6 8 last term is 2n. ಈ ತರ ಬರ್ಕೊಳ್ಳಿ. 2 plus 2 plus 2 plus 2. Now a sequence, usually in general, we are writing a sequence like this: A1, A2, A3, so on. This is called as sequence. In general way we are writing. Right? General agi hege baribodu? A1, A2, A3 up to An minus 1. Right? Students, ನೀವು ಕೊನೆ ಟರ್ಮ್ ಅನ್ನ ಭಾರಿ ಇಂಪಾರ್ಟೆಂಟ್. ಕೊನೆ ಟರ್ಮ್ ಏನಿದೆ ನೋಡಿ, n-1 ಇದೆ. ರೈಟ್. ನಾವು ಎಲ್ಲಿಂದ ಶುರು ಮಾಡ್ಕೊಂಡ್ವಿ? 1 ಇಂದ ಶುರು ಮಾಡಿದೀರ. ಯಾವತ್ತು ನೆನಪಿಟ್ಕೊಳ್ಳಿ, 1 ಇಂದ ಶುರು ಮಾಡಿದ್ ನೀವು ಎಲ್ಲಿ ನಿಲ್ಲಿಸ್ಬೇಕು? n-1 ನಿಲ್ಲಿಸ್ಬೇಕು. ರೈಟ್. ಅದೊಂದು ಮಂತ್ರ. 1 ಇಂದ ಶುರುವಾದ್ರೆ n-1 ನಿಲ್ಲಿಸ್ಬೇಕು. ರೈಟ್. ಹಾಗಾದ್ರೆ ಇನ್ನೊಂದು ಸೀಕ್ವೆನ್ಸ್ ನೋಡೋಣ. A0 ಇಂದ ಶುರು ಮಾಡ್ತೀನಿ, 0 ಇಂದ ಶುರು ಮಾಡ್ತೀನಿ. A0, A1, A2 up to an. ರೈಟ್. ಕೊನೆ ಟರ್ಮ್ ನೋಡಿ n ಆಗ್ಬೇಕು. ಯಾಕೆ? 0 ಇಂದ ಶುರು ಮಾಡಿದೀರಾ. ಯಾವಾಗ 0 ಇಂದ ಶುರು ಮಾಡ್ತೀರಾ, ಕೊನೆ ಟರ್ಮ್ ಏನಾಗಿರ್ಬೇಕು? n ಆಗಿರ್ಬೇಕು. ಯಾವಾಗ 1 ಇಂದ ಶುರು ಮಾಡ್ತೀರಾ, ಕೊನೆ ಟರ್ಮ್ ಏನಾಗಿರ್ಬೇಕು? n-1 ಆಗಿರ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಸೀಕ್ವೆನ್ಸ್. ರೈಟ್. ನೌ the A1 and A0 are called as seed. ಸೀಡ್ ಅಂತ ಕರಿತೀವಿ. ರೈಟ್. ಸೀಡ್ ಅಂದ್ರೆ ಗೊತ್ತಿದೆ ನಿಮಗೆ. ರೈಟ್. ನಾನು ಸೀಡ್ ಅನ್ನ ರೈಟ್ ಭೂಮಿ ಮೇಲೆ ಹಾಕಿದಾಗ ಏನಾಗುತ್ತೆ? ನಿಮಗೆ ಬೆಳೆ ಬರುತ್ತೆ ಅಲ್ವಾ? ಹಾಗೇನೆ ಇವೆರಡನ್ನು ನಾನು ಇಟ್ಕೊಂಡ್ರೆ ಉಳಿದಿರೋ ಟರ್ಮ್ಗಳು ಸಿಗ್ತಾ ಹೋಗುತ್ತೆ. ಮೊದಲನೇ ಟರ್ಮ್ ತಗೊಂಡ್ರೆ ಉಳಿದಿರೋ ಟರ್ಮ್ ನ ಜನರೇಟ್ ಮಾಡ್ತಾ ಹೋಗ್ಬೋದು ಅಂತ. ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ? ಇದನ್ನ ಸೀಡ್ ಅಂತ ಕರಿತೀವಿ. Seed is also called as initial value. A0 and A1 are called as initial value. Please make a note down. A0 and A1 are called as initial value or seed. Next, this is called as last term. Last term are called as general term. ಕೊನೆ ಟರ್ಮ್ ಇದೆಯಲ್ಲ, ಅದಕ್ಕೆ ನಾವೇನಂತ ನಾಮಕರಣ ಮಾಡಿದೀವಿ? ಜನರಲ್ ಟರ್ಮ್ ಅಂತ ಹೇಳಿ ನಾಮಕರಣ ಮಾಡಿದೀವಿ. ಮೊದಲನೇ 2 ವ್ಯಾಲ್ಯೂ ನಾವೇನಂತ ಹೇಳ್ತೀವಿ? ಸೀಡ್ ಅಂತ ಕರಿತೀವಿ ಅಥವಾ ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಜನರಲ್ ಟರ್ಮ್ ಅಂದ್ರೆ ಗೊತ್ತಾಯ್ತಾ? ಕೊನೆ ಟರ್ಮ್. ಅದಕ್ಕೆ ನಾವು ಜನರಲ್ ಟರ್ಮ್ ಅಂತ ಹೇಳ್ತೀವಿ. ರೈಟ್. ಬರ್ಕೊಳ್ಳಿ ಇದನ್ನ. ರೈಟ್. ಜನರಲ್ ಟರ್ಮ್ಸ್ ಆರ್ an or an-1. Initial value or seed are A0 and A1. Right. ಮುಲಾಜಿಲ್ದೆ ಕೆಲವು ಟರ್ಮ್ಸ್ ಅನ್ನ ಆರ್ಡರ್ ಅಲ್ಲಿ ಜೋಡಿಸ್ತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೀಕ್ವೆನ್ಸ್ ಅಂತ ಹೇಳ್ತೀವಿ. So these are called as general term. Now, the next sequence is, right? Sequence is defined in 2 ways. Sequence na 2 ರೀತಿಯಲ್ಲಿ ಡಿಫೈನ್ ಮಾಡಬಹುದು ಅಂತ ಹೇಳ್ತಾರೆ. Sequence na 2 ರೀತಿಯಲ್ಲಿ ಬರಿಬಹುದು. ಯಾವ 2 ರೀತಿಯಲ್ಲಿ ಬರಿಬಹುದು? Sequence can be defined in 2 ways. The first way is explicit form.
right? The second way of sequence is recursive form. ಈಗ ನಾವು actual film ಬಂದಿದ್ದೀವಿ, right? First one is called explicit form. Second form is called as recursive form. Right? Students, ಗೊತ್ತಾಗ್ತಿದೆಯಾ? ಈ ಸೀಕ್ವೆನ್ಸ್ ಅನ್ನ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಏನಂತ ಕರಿತೀವಿ ರಿಕರ್ಸಿವ್ ಫಾರ್ಮ್. Now what actually explicit form, what actually recursive form, we will come to know now. Okay, ಹಾಗಾದ್ರೆ ಮೊದಲನೇ ಫಾರ್ಮ್ ತಗೊಳ್ಳೋಣವಾ? explicit form. ಹೀಗೆ ಬರ್ಕೋತೀರಾ ಸೆಂಟೆನ್ಸ್? sequence can be defined in two ways. ಹೇಗೆ ಬರ್ಕೋಬೇಕು? sequence is defined in two ways. First one is called explicit form, second one is called as recursive form. ಹಾಗಾದ್ರೆ ಮೊದಲನೇ ಫಾರ್ಮ್ ಗೆ ಹೋಗೋಣವಾ? ಯಾವುದದು? explicit form, right? So put a heading now, explicit form. ಏನು explicit form ಅಂದ್ರೆ ನೋಡ್ತಾ ಹೋಗೋಣ. explicit form the explicit form ಅಂದ್ರೆ ನಾನು ನಿಮಗೆ ಥಿಯರಿ ಹೇಳ್ತಾ ಹೋದ್ರೆ ಏನೋ ತಲೆ ಮೇಲೆ ರೈಟ್ ಹಾಫ್ ಮೂನ್ ಹಾಫ್ ಸ್ಟಾರ್ ಎಲ್ಲ ತಿರುಗಕ್ಕೆ ಶುರುವಾಗುತ್ತೆ. ಥಿಯರಿ ನಾನು ಹೇಳಕ್ ಹೋಗಲ್ಲ, ಅದಕ್ಕೆ ಆಮೇಲೆ ಬರ್ತೀನಿ. ನಾನು ಒಂದು ಎಕ್ಸಾಂಪಲ್ ತಗೋತೀನಿ, ಅರ್ಥ ಆಗ್ಬೋದಾ ನೋಡಿ ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂದ್ರೆ ಏನು ಅಂತ. an equals 2n. This is called as explicit form. ಏನಿದು explicit form ಅಂದ್ರೆ? explicit form is nothing but the last term. The last term 2n 2 4 6 ನೆನ್ಪಡ್ಕೊಳ್ಳಿ. 2 4 6 8 ಲಾಸ್ಟ್ ಟರ್ಮ್ ಏನಿರುತ್ತೆ 2n. Last term is explicitly indicated. That is called as explicit form. Last term is explicitly defined. What is the last term? 2n. ಅವನ್ ಮೊದಲನೇ ಟರ್ಮ್ ಕೊಟ್ಟಿಲ್ಲ, ಎರಡನೇ ಟರ್ಮ್ ಕೊಟ್ಟಿಲ್ಲ, ಮೂರನೇ ಟರ್ಮ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಲಾಸ್ಟ್ ಟರ್ಮ್ ಹೇಳ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂತ ಕರಿತೀವಿ, ರೈಟ್? ಸೊ ನೆನಪು ಮಾಡ್ಕೊಳ್ಳಿ, ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಅಲ್ಲಿ ಮೊದಲನೇ ಟರ್ಮ್ ಹೇಳಲ್ಲ, ಎರಡನೇ ಟರ್ಮ್ ಹೇಳ್ತಾ ಇಲ್ಲ, ಮೂರನೇ ಟರ್ಮ್ ಹೇಳ್ತಾ ಇಲ್ಲ, ಲಾಸ್ಟ್ ಟರ್ಮ್ ಹೇಳ್ತಾನೆ ಡೈರೆಕ್ಟ್ ಆಗಿ, ರೈಟ್? an ಅಂದ್ರೆ ಏನು? ಜನರಲ್ ಟರ್ಮ್ ಅಂತ ಕರಿತೀವಿ. ಜನರಲ್ ಟರ್ಮ್ an ಅಂದ್ರೆ ಜನರಲ್ ಟರ್ಮ್. ಜನರಲ್ ಟರ್ಮ್ ಅಂದ್ರೆ ಏನು? ಕೊನೆ ಟರ್ಮ್. ಲಾಸ್ಟ್ ಟರ್ಮ್ ಇಸ್ 2n. Okay, an equals 2n. So what do you mean by explicit form then? The final last term is explicitly defined. Barkodi double quote ali, the last term or final term is explicitly defined without giving initial values. Without giving initial values is called as explicit form, right? ಹಾಗಾದ್ರೆ explicit form ಒಂದು ಎಕ್ಸಾಂಪಲ್ ಬರ್ಕೋತೀರಾ? an equals 2n. an ಅಂದ್ರೇನು? ಕೊನೆ ಟರ್ಮ್ ಅಂತ, nth ಟರ್ಮ್ ಅಂತ an ಅಂದ್ರೆ. a1 ಕೊಟ್ಟಿಲ್ಲ, a2 ಕೊಟ್ಟಿಲ್ಲ, a3 ಕೊಟ್ಟಿಲ್ಲ, a4 ಕೊಟ್ಟಿಲ್ಲ, ಕೊನೆಗೆ an ಕೊಟ್ಟಿದ್ದಾನೆ, right? ನಾವು ಹಾಗಾದ್ರೆ ಹೀಗೆ ಬರೀಬಹುದು ನೋಡಿ, explicit form is defined as last term is explicitly defined. ಕೊನೆ ಟರ್ಮ್ ನ ಎಕ್ಸ್ಪ್ಲಿಸಿಟ್ಲಿ ನಾವೇ ಹೇಳ್ತಾ ಇದ್ದೀವಿ, ಅದಕ್ಕೆ ನಾವೇನಂತ ಕರಿಬಹುದು? ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂತ ಕರಿತೀವಿ, ರೈಟ್? ಇಲ್ಲೊಂದು ನೀವು ನೆನ್ಪು ಮಾಡ್ಕೋಬೇಕು, a1 ನಾಟ್ ಗಿವನ್, a2 not given, a3 not given. What it is given? an, last term is given. That is called explicit form, right? Take one example, an equals 2. Now second way of defining the sequence is recursive. ಈಗ ನಾವು ರಿಕರ್ಸಿವ್ ಬರ್ತಾ ಇದೀವಿ. ಮೊದಲನೇ ಫಾರ್ಮ್ ಯಾವುದು? ಎಕ್ಸ್ಪ್ಲಿಸಿಟ್ ಫಾರ್ಮ್. ಎರಡನೇ ಫಾರ್ಮ್ ಆಫ್ ಸೀಕ್ವೆನ್ಸ್ ಇಸ್ recursive. Take the definition. Last term is explicitly defined. ಈ ತರ ಬರ್ಕೊಳ್ಳಿ, a1 not given, a2 not given, a3 not given. What is given? an given. Now next form is
recursive form. The next form is recursive form. Next put a heading recursive form. ಈಗ ನಾವು ಆಕ್ಚುಯಲ್ ಫಿಲಮ್ ಗೆ ಬಂದಿದ್ದೀವಿ. ಇದುವರೆಗೂ ನಾವೇನ್ ನೋಡಿದ್ದು ಸುಮ್ಮನೆ ಟ್ರೈಲರ್ ಅಥವಾ ಸ್ಟೀಸರ್ ಏನಂತ ಹೇಳ್ತಾರೆ ಟೀಸರ್ ನೋಡಿದೀವಿ. ಆಕ್ಚುಯಲ್ ಫಿಲಮ್ ಈಗ ಶುರುವಾಗುತ್ತೆ. ಹಾಗಾದ್ರೆ ರಿಕರ್ಸಿವ್ ಫಾರ್ಮ್ ಅಂದ್ರೆ ಏನು? ನೀವು ಓದಿದ್ದೀರಾ, ಡಾಟಾ ಸ್ಟ್ರಕ್ಚರ್ ಅಲ್ಲೂ ಓದಿದ್ದೀರಾ, C++ ಅಲ್ಲೂ ಓದಿದ್ದೀರಾ. ರಿಕರ್ಸಿವ್ ಫಾರ್ಮ್ ಅಂತಂದ್ರೆ ರೈಟ್ ನನ್ನ ಭಾಷೆನಲ್ಲಿ ಮ್ಯಾಥಮೆಟಿಕ್ಸ್ ಭಾಷೆನಲ್ಲಿ ಹೇಳೋದಾದ್ರೆ ರೈಟ್ ಅಬ್ಸರ್ವ್, ಐ ವಿಲ್ ಗಿವ್ ದ ಎಕ್ಸಾಂಪಲ್, then I will come to the definition. Example nodi, example A0 A2 A0 A1 AN equals AN minus 1 plus 2, right? Definition hige helboda nodi. First few terms are given. ಮೊದಲನೇ ಕೆಲವು ಟರ್ಮ್ಗಳನ್ನ ಕೊಟ್ಟಿದ್ದಾನೆ. First few terms are given and last term is defined by using some rules. ನೋಡಿ ಲಾಸ್ಟ್ ಟರ್ಮ್ AN ಅಂದ್ರೆ ಏನು? ಲಾಸ್ಟ್ ಟರ್ಮ್ ಅಲ್ವಾ? AN equals AN minus 1 plus 2. This is called recursive form. This is called as recursive form. Then what is the definition of recursive form? First few terms are given. ಮೊದಲನೇ ಕೆಲವು ಟರ್ಮ್ಸ್ ಗಳನ್ನ ಕೊಟ್ಟಿದ್ದಾನೆ. ಕೊನೆ ಟರ್ಮ್ ಅನ್ನ ಹೆಂಗೆ ಡಿಫೈನ್ ಮಾಡ್ತಾ ಇದ್ದಾನೆ? ಯೂಸಿಂಗ್ ಸಮ್ ರೂಲ್ಸ್. ವಾಟ್ ಇಸ್ ದ ರೂಲ್? AN minus 1 plus 2 is a rule. ರೈಟ್? ಕೊನೆ ಟರ್ಮ್ ನ ವಿಚಿತ್ರವಾಗಿ ಕೊಟ್ಟಿದಾನಲ್ವಾ? ಕೊನೆ ಟರ್ಮ್ ನೋಡಿ AN minus 1 ಅಂದ್ರೆ ಹಿಂದಿನ ಟರ್ಮಿಗೆ ಎರಡನ್ನ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಮುಂದಿನ ಟರ್ಮ್ ಸಿಗುತ್ತೆ ಅಂತ ಅರ್ಥ. ರೈಟ್? ಇದ್ರ ಅರ್ಥ ಏನು? ಹಿಂದಿನ ಟರ್ಮ್ AN minus 1 ಅಂದ್ರೆ ಏನು? ಹಿಂದಿನ ಟರ್ಮಿಗೆ ಎರಡನ್ನ ಕೂಡಿಸಿದ್ರೆ ನಿಮಗೆ ಮುಂದಿನ ಟರ್ಮ್ ಸಿಗುತ್ತೆ ಅಂತ. ಮುಂದಿನ ಟರ್ಮ್ ಅಂದ್ರೆ AN. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಿಕರ್ಸಿವ್ ಫಾರ್ಮ್. ಹಾಗಾದ್ರೆ ಡೆಫಿನೇಷನ್ ಬರ್ಕೋತೀರಾ? ಏನು ಡೆಫಿನೇಷನ್? Some terms are given. Terms andre A0 A1. Some terms are given and last term is defined by using some rules. Last term andre AN. Last term is defined by using some rules. AN minus 1 plus 2. Put a bracket. This is called as recursive form. ಬರ್ಕೊಳ್ಳಿ, arrow mark ಹಾಕಿ. This is called recursive form. ಹಾಗಾದ್ರೆ ಎಕ್ಸ್ಪ್ಲಿಸಿಟ್ ಫಾರ್ಮ್ ಗು ರಿಕರ್ಸಿವ್ ಫಾರ್ಮ್ ಗು ಏನ್ ಡಿಫರೆನ್ಸ್? ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂದ್ರೆ ಡೈರೆಕ್ಟ್ ಆಗಿ ಕೊನೆ ಟರ್ಮ್ ಕೊಟ್ಟಿರ್ತಾನೆ. 2n, n ಸ್ಕ್ವಯರ್, n ಕ್ಯೂಬ್, 3n ಲಾಸ್ಟ್ ಟರ್ಮ್ ಕೊಟ್ಟಿರ್ತಾನೆ ಡೈರೆಕ್ಟ್ ಆಗಿ ವಿತೌಟ್ ಗಿವಿಂಗ್ ಇನಿಷಿಯಲ್ ವ್ಯಾಲ್ಯೂಸ್. ಬಟ್ ರಿಕರ್ಸಿವ್ ಫಾರ್ಮ್ ಅಂದ್ರೆ ಏನು? ಸಮ್ ಇನಿಷಿಯಲ್ ಟರ್ಮ್ is given and last term is, how we are defining last term? Last terms are defined by using some rule. What is the rule here? ಹಿಂದಿನ ಟರ್ಮಿಗೆ ಎರಡನ್ನ ಆಡ್ ಮಾಡಿದ್ರೆ ಮುಂದಿನ ಟರ್ಮ್ ಸಿಗುತ್ತೆ ಅಂತ ಅಲ್ವಾ? ಹಾಗಾದ್ರೆ ಆಕ್ಚುಯಲ್ ಡೆಫಿನೇಷನ್ ಏನು? Some terms are given. Last term is, how we are defining? Last term is defined by using some rule. AN ಅಂದ್ರೆ ಏನು ಸ್ಟೂಡೆಂಟ್ಸ್? AN ಅಂದ್ರೆ ಲಾಸ್ಟ್ ಟರ್ಮ್. ಬರ್ಕೋತೀರಾ ಡೆಫಿನೇಷನ್? ಹಾಗಾದ್ರೆ ರಿಕರ್ಸಿವ್ ಫಾರ್ಮ್ ಅಂದ್ರೆ ಹೆಂಗಿರುತ್ತೆ ನೆನಪಿಟ್ಕೋತೀರಾ? AN equals AN minus 1 plus 2. ಇದೇ ಇರುತ್ತೆ ಅಂತಲ್ಲ, ಬೇರೆ ತರದ್ದು ಬರ್ಬೋದು, ಬಟ್ ಈ ತರ ಇರುತ್ತೆ. ದಿಸ್ ಇಸ್ ಕಾಲ್ಡ್ ರಿಕರ್ಸಿವ್ ಫಾರ್ಮ್. ಜನರಲ್ ಫಾರ್ಮ್ ಅಂದ್ರೆ 2n n ಸ್ಕ್ವಯರ್. ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂದ್ರೆ 2n n ಸ್ಕ್ವಯರ್ n ಕ್ಯೂಬ್. ಈ ತರ ಬರೆದ್ರೆ ಎಕ್ಸ್ಪ್ಲಿಸಿಟ್ ಫಾರ್ಮ್, ಈ ತರ ಬರೆದ್ರೆ ರಿಕರ್ಸಿವ್ ಫಾರ್ಮ್. ರೈಟ್? ಇನ್ನೂ ಕೆಲವು ಬರುತ್ತೆ ರಿಕರ್ಸಿವ್ ಫಾರ್ಮ್ಸ್. ಈ ತರನೂ ಬರ್ಬೋದು ನೋಡಿ. AN equals 2AN plus 1
ನೋಡಿ ಇದು ರಿಕರ್ಸಿವ್ ಫಾರ್ಮ್. an equals 3an plus 2 ಈ ತರನು ಬರ್ಬೋದು. ಇದು ರಿಕರ್ಸಿವ್ ಫಾರ್ಮ್. ಏನಿದ್ರ ಅರ್ಥ? ಹಿಂದಿನ ಟರ್ಮಿಗೆ an-1 ಹಿಂದಿನ ಟರ್ಮಿಗೆ 3 ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ 2 ನ ಆಡ್ ಮಾಡಿದ್ರೆ ಮುಂದಿನ ಟರ್ಮ್ ಸಿಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದಿನ ಟರ್ಮಿಗೆ 3ನ ಮಲ್ಟಿಪ್ಲೈ ಮಾಡಿ ಅದಕ್ಕೆ 2ನ ಕೂಡಿಸಿದ್ರೆ ನಿಮ್ಗೆ ಏನ್ ಬರುತ್ತೆ? ಮುಂದಿನ ಟರ್ಮ್ ಬರುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ರಿಕರ್ಸಿವ್ ಫಾರ್ಮ್. an ಅಂತ ಶುರುವಾದ ರಿಕರ್ಸಿವ್ ಫಾರ್ಮ್ ಅದು ನೆನ್ಪಿಟ್ಕೊಳ್ಳಿ. an ಅಂತ ಶುರುವಾದ ರಿಕರ್ಸಿವ್ ಫಾರ್ಮ್. ಇದೆಲ್ಲ ಏನೋ ಎಕ್ಸ್ಪ್ಲಿಸಿಟ್ ಫಾರ್ಮ್. ಓಕೆ, ಗೊತ್ತಾಯ್ತಾ? ನಿಮಗೆ ಇವೆರಡು ಡಿಫರೆನ್ಸ್ ಗೊತ್ತಾಯ್ತು ಅಂದ್ರೆ ಮುಂದಿನ ಪ್ರಾಬ್ಲಮ್ ನಾನು ಹೋಗ್ಬೋದು. ರೈಟ್, ಹಾಗಾದ್ರೆ ಒಂದ್ಸಲಿ ಸಮ್ಮರೈಸ್ ಮಾಡೋಣವಾ? ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂದ್ರೆ ಏನು? ಡೈರೆಕ್ಟ್ ಫೈನಲ್ ವ್ಯಾಲ್ಯೂ, ಲಾಸ್ಟ್ ಟರ್ಮ್ ಈಸ್ ಗಿವನ್. ಲಾಸ್ಟ್ ಟರ್ಮ್ ಈಸ್ ಗಿವನ್, ದಟ್ ಈಸ್ ಕಾಲ್ಡ್ ಎಕ್ಸ್ಪ್ಲಿಸಿಟ್ ಫಾರ್ಮ್. ರಿಕರ್ಸಿವ್ ಫಾರ್ಮ್ ಅಂದ್ರೆ ಏನು? ಸಮ್ ಇನಿಷಿಯಲ್ ವ್ಯಾಲ್ಯೂಸ್ ಆರ್ ಗಿವನ್. Final term is represented by some using formula. Final term is represented using some formula. ಹಾಗಾದ್ರೆ ರಿಕರ್ಸಿವ್ ಫಾರ್ಮ್ ಯಾವ್ದ್ರಿಂದ ಶುರುವಾಗುತ್ತೆ? an ನಿಂದ ಶುರುವಾಗುತ್ತೆ. an equals ಅಂತ ಬರ್ಕೊಳ್ಳಿ. ಎಕ್ಸಾಂಪಲ್, ರಿಕರ್ಸಿವ್ ಫಾರ್ಮ್ ಗೆ ಎಕ್ಸಾಂಪಲ್ ಬರ್ಕೊಳ್ಳಿ. an equals 2an minus 1 plus 1. an equals 3an minus 1 plus 2. These are called as recursive forms. Right? ನಮಗೆ ಈಗ ಗೊತ್ತಾಗಿದೆ ಯಾವುದು ರಿಕರ್ಸಿವ್ ಫಾರ್ಮ್, ಯಾವುದು ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂತ ಗೊತ್ತಾಗಿದೆ. ಈಗ ಒಂದು ಪ್ರಾಬ್ಲಮ್ ಮಾಡೋಣ ಇದ್ರ ಮೇಲೆ. ರೈಟ್, ಪ್ರಾಬ್ಲಮ್ ಬರ್ಕೊಳ್ಳಿ. ಡೆಫಿನೇಷನ್ಸ್ ಎಲ್ಲ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ರೈಟ್, ಸ್ಟಾರ್ಟ್ ದಿ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್. First problem. Obtain the recursive form. Obtain the recursive form. Obtain the recursive form. Right? What you have to obtain? You should find out the recursive form for the sequence an in each of the following cases. In each of the following cases. First one, an equals 5n. Second one, an equals 6 to the power n. Still it is there. I have written only 2. Inno ide. Right? First ಎರಡು ಮಾಡ್ಕೊಳ್ಳೋಣ, ಆಮೇಲೆ ಉಳಿದಿದ್ದಕ್ಕೆ ಹೋಗೋಣ. ರೈಟ್, ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ರೈಟ್, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಎಷ್ಟು ಮಾಡ್ತಿರೋ ಅದಕ್ಕಿಂತ ಮುಖ್ಯವಾಗಿ ಕ್ವಶನ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಏನ್ ಬೇಕು ಇಲ್ಲಿ? ಒಬ್ಟೈನ್ ದ ರಿಕರ್ಸಿವ್ ಫಾರ್ಮ್. ಏನ್ ಕೇಳ್ತೀಯಾನೆ? ರಿಕರ್ಸಿವ್ ಫಾರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಹಾಗಾದ್ರೆ ಏನ್ ಕೊಟ್ಟಿರ್ಬೇಕು ಅವನು? ಎಕ್ಸ್ಪ್ಲಿಸಿಟ್ ಫಾರ್ಮ್ ಕೊಟ್ಟಿದ್ದಾನೆ ಅಲ್ವಾ? ನೋಡಿ, ಅವನೇ ಕೇಳ್ತೀಯಾನೆ ಒಬ್ಟೈನ್ ದ ರಿಕರ್ಸಿವ್ ಫಾರ್ಮ್. ನೀವು ರಿಕರ್ಸಿವ್ ಫಾರ್ಮ್ ಫೈಂಡ್ ಔಟ್ ಮಾಡಿ ಅಂದ್ರೆ ಅವನ್ ಏನ್ ಕೊಟ್ಟಿರ್ಬೇಕು? ಎಕ್ಸ್ಪ್ಲಿಸಿಟ್ ಫಾರ್ಮ್ ಕೊಟ್ಟಿದ್ದಾನೆ. ನೋಡಿ, ಎಕ್ಸ್ಪ್ಲಿಸಿಟ್ ಫಾರ್ಮ್. ಲಾಸ್ಟ್ ಟರ್ಮ್ ಇಸ್ ವಾಟ್? 5n. ವಾಟ್ ಇಸ್ ದ ಲಾಸ್ಟ್ ಟರ್ಮ್? 6n. ಲಾಸ್ಟ್ ಟರ್ಮ್ ಕೊಟ್ಟಿದ್ದಕ್ಕೆ ನಾವೇನಂತ ಕರಿತೀರಾ? ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟೂಡೆಂಟ್ಸ್, ಎಕ್ಸ್ಪ್ಲಿಸಿಟ್ ಫಾರ್ಮ್ ಕೊಟ್ಟಿದ್ದಾನೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ರಿಕರ್ಸಿವ್ ಫಾರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಮಾಡೋಣ. ಹೌ ಟು ಫೈಂಡ್ ರಿಕರ್ಸಿವ್ ಫಾರ್ಮ್? ರಿಕರ್ಸಿವ್ ಫಾರ್ಮ್ ಅಂದ್ರೆ ಹೆಂಗಿರ್ಬೇಕು? ಯಾವ ತರ ಇರ್ಬೇಕು ರಿಕರ್ಸಿವ್ ಫಾರ್ಮ್ ಅಂದ್ರೆ? an equals an minus 1 plus 2 ಈ ತರ ಇರ್ಬೇಕು. an equals an 2an minus 1 plus 3 ಈ ತರ ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಿಕರ್ಸಿವ್ ಫಾರ್ಮ್ ಅಂತ ಕರಿತೀವಿ. ಮೊದಲನೇ ಪ್ರಾಬ್ಲಮ್ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಾಬ್ಲಮ್ ಮಾಡೋಣ. ರೈಟ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ.
ಕ್ವಶನ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲಿಸಿಟ್ ಫಾರ್ಮ್ ಅನ್ನ ಕೊಟ್ಟಿದ್ದಾನೆ. ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ರಿಕರ್ಸಿವ್ ಫಾರ್ಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಶುರು ಮಾಡೋಣ ಹಾಗಾದ್ರೆ. ಮೊದಲನೇ ತಗೊಳ್ಳೋಣ, ಮೊದಲನೇ ಪ್ರಾಬ್ಲಮ್ ತಗೊಳ್ಳಿ. an equals 5n, ರೈಟ್. ಇಲ್ಲಿ ನೀವು ಗಮನಿಸಬೇಕು, ನನಗೆ ಸೀಕ್ವೆನ್ಸ್ ಕೊಟ್ಟಿಲ್ಲ. ಸೀಕ್ವೆನ್ಸ್ ಕೊಡದಲ್ಲೇ ನಾನು ರಿಕರ್ಸಿವ್ ಫಾರ್ಮ್ ನ ಫೈಂಡ್ ಔಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಂಗೆ ಸೀಕ್ವೆನ್ಸ್ ಬೇಕು. ಫಸ್ಟ್ ಸೀಕ್ವೆನ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೋದು ನೋಡಿ, n ಜಾಗದಲ್ಲಿ 1 ಹಾಕಿ, n ಜಾಗದಲ್ಲಿ 2 ಹಾಕಿ, n ಜಾಗದಲ್ಲಿ 3 ಹಾಕಿ, ನಿಮ್ಗೆ ಏನ್ ಸಿಗುತ್ತೆ, ಒಂದು ಸೀಕ್ವೆನ್ಸ್ ಸಿಗುತ್ತೆ. ಆಮೇಲೆ ಏನ್ ಮಾಡೋಣ, ರಿಕರ್ಸಿವ್ ಫಾರ್ಮ್ ನ ಫೈಂಡ್ ಔಟ್. ಹಾಗಾದ್ರೆ n ಜಾಗದಲ್ಲಿ 1 ಹಾಕೋಣ. ಪುಟ್ n equals to 1. ಏನ್ ಸಿಗುತ್ತೆ, n ವ್ಯಾಲ್ಯೂ 1 ಕೊಟ್ರೆ ನಿಮಗೆ 5 into 1 ಅಲ್ವಾ. 5 into 1 is 5. ಓಕೆ, a1 ಅಲ್ವಾ. n ಜಾಗದಲ್ಲಿ ಏನ್ ಹಾಕ್ಬೇಕು, 1 ಹಾಕ್ಬೇಕು. ಅಲ್ಲಿಗೆ ಏನಾಯ್ತು, a1 equals to. ಈಗ ಏನ್ ಮಾಡೋಣ, ಮೊದಲನೇ ಟರ್ಮ್ ಸಿಕ್ತಲ್ವಾ ನೋಡಿ, ನಂಗೆ ಸೀಕ್ವೆನ್ಸ್ ಸಿಗ್ತಾ ಇದೆ. ಈಗ n ವ್ಯಾಲ್ಯೂ 2 ಹಾಕಿ, ಪುಟ್ n equals to 2. ನೋಡೋಣ ಏನ್ ಬರುತ್ತೆ. a2 equals, ಪ್ಲಸ್ ಹಾಕ್ಬೇಡಿ, ಇಲ್ಲೆಲ್ಲೋ ಸಮ್ ಕೇಳಿಲ್ಲ ಅವನು. a2 equals 5 into 2 10. n ಗೆ 3 ಹಾಕಿ, a3 equals 5 3s are 15. 5 into 3. ನೆಕ್ಸ್ಟ್ n ಗೆ 4 ಹಾಕಿ, ಏನ್ ಬರುತ್ತೆ, a4 equals 5 4s are, ನೋಡಿ ನಮಗೆ ಸೀಕ್ವೆನ್ಸ್ ಸಿಕ್ಕಿದೆ ಅಲ್ವಾ. ಈ ತರ ಬರೀತಾ ಹೋಗ್ಬೋದು. ಹೀಗ್ ಬರೀತಾ ಹೋದ್ರೆ ನಿಮಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ರಿಕರ್ಸಿವ್ ಫಾರ್ಮ್ ಫೈಂಡ್ ಔಟ್ ಮಾಡ್ಬೇಕು. ರಿಕರ್ಸಿವ್ ಫಾರ್ಮ್ ಫೈಂಡ್ ಔಟ್ ಮಾಡೋಣ, ರೈಟ್. ಇದು ಸೀಕ್ವೆನ್ಸ್ ಇದೆ. ಸೀಕ್ವೆನ್ಸ್ ಗಮನಿಸ್ತೀರಾ ಒಂದ್ಸಲಿ ನೋಡಿ, 5 10 15 20, ರೈಟ್. ನೋಡಿ ಈ 5 ಗೆ ಏನನ್ನ ಆಡ್ ಮಾಡಿದ್ರೆ ನಿಮಗೆ 10 ಸಿಗ್ತಾ ಇದೆ, ಪ್ಲಸ್ 5 ಆಡ್ ಮಾಡಿದ್ರೆ ಸಿಗ್ತಾ ಇದೆ ಅಲ್ವಾ. ಅದೇ ತರನೇ ಈ 10 ಗೆ ಏನ್ ಆಡ್ ಮಾಡಿದ್ರೆ 15 ಸಿಗುತ್ತೆ, 5 ಅಲ್ವಾ. 15 ಗೆ ಏನ್ ಆಡ್ ಮಾಡಿದ್ರೆ 20 ಸಿಗುತ್ತೆ, 15 ಗೆ 5 ಆಡ್ ಮಾಡಿದ್ರೆ. ಅಂದ್ರೆ ಹೊಸ ಟರ್ಮ್ ಸಿಗ್ಬೇಕು ಅಂದ್ರೆ ಹಿಂದಿನ ಟರ್ಮಿಗೆ ಏನ್ ಆಡ್ ಮಾಡ್ಬೇಕು, 5 ಆಡ್ ಮಾಡ್ಬೇಕಲ್ವಾ. 10 ಬೇಕು ಅಂದ್ರೆ ಹಿಂದಿನ ಟರ್ಮಿಗೆ ಪ್ಲಸ್ 5 ಆಡ್ ಮಾಡ್ಬೇಕು. 15 ಬೇಕು ಅಂದ್ರೆ ಹಿಂದಿನ ಟರ್ಮಿಗೆ ಪ್ಲಸ್ 5 ಆಡ್ ಮಾಡ್ಬೇಕು. 20 ಬೇಕು ಅಂದ್ರೆ ಹಿಂದಿನ ಟರ್ಮಿಗೆ ಪ್ಲಸ್ 5 ಆಡ್ ಮಾಡ್ಬೇಕು. ಹಾಗಾದ್ರೆ ಹೀಗೆ ಬರಿಬೋದಾ ನೋಡಿ. ಹಿಂದಿನ ಟರ್ಮ್ ಅಂದ್ರೇನು, an-1 ಅಲ್ವಾ. ಹಿಂದಿನ ಟರ್ಮ್ ಅಂದ್ರೆ n-1 ಅಂದ್ರೆ ಹಿಂದೆ ಅಂತ. ಅದಕ್ಕೆ ಪ್ರತಿ ಸಲ ಏನ್ ಆಡ್ ಮಾಡಿದೀರಾ, ಪ್ಲಸ್ 5 ಅಲ್ವಾ. ನೋಡಿ ಪ್ಲಸ್ 5 ಪ್ಲಸ್ 5, 5 ಪ್ಲಸ್ 5 10, 10 ಪ್ಲಸ್ 5 15, 15 ಪ್ಲಸ್ 5 20. ಸೊ ಹಿಂದಿನ ಟರ್ಮಿಗೆ ಏನ್ ಆಡ್ ಮಾಡ್ಬೇಕು, 5. ನಿಮಗೆ ಏನ್ ಸಿಗುತ್ತೆ ಅವಾಗ, ಹೊಸ ಟರ್ಮ್ ಸಿಗುತ್ತಲ್ವಾ, an ಅಂದ್ರೆ ಮುಂದಿನ ಟರ್ಮ್ ಅಂತ. ದಿಸ್ ಈಸ್ ಕಾಲ್ಡ್ ಆಸ್ ರಿಕರ್ಸಿವ್ ಫಾರ್ಮ್ ಆಫ್ 5n. ಸಿಂಪಲ್ ಅಲ್ವಾ. an-1 ಅಂದ್ರೆ ಏನಪ್ಪ, ಹಿಂದಿನ ಟರ್ಮ್ ಅಂತ. ಅದಕ್ಕೆ ಏನ್ ಆಡ್ ಮಾಡ್ಬೇಕು, ಪ್ಲಸ್ 5 ಆಡ್ ಮಾಡ್ಬೇಕು. ಅವಾಗ ಏನ್ ಸಿಗುತ್ತೆ, ಮುಂದಿನ ಟರ್ಮ್ ಸಿಗುತ್ತೆ. 10ಕ್ಕೆ 5 ಆಡ್ ಮಾಡಿದ್ರೆ ಏನ್ ಸಿಗುತ್ತೆ, 15. 15ಕ್ಕೆ 5 ಆಡ್ ಮಾಡಿದ್ರೆ ಏನ್ ಸಿಗುತ್ತೆ. ಸೊ ದಿಸ್ ಈಸ್ ದ ರಿಕರ್ಸಿವ್ ಫಾರ್ಮ್ ಆಫ್ ಫಸ್ಟ್ ಪ್ರಾಬ್ಲಮ್. ಬರ್ಕೋತೀರಾ, ದಿಸ್ ಈಸ್ ದ ರಿಕರ್ಸಿವ್ ಫಾರ್ಮ್, ರೈಟ್. ಸ್ಟೂಡೆಂಟ್ಸ್ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ರಿಕರ್ಸಿವ್ ಫಾರ್ಮ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಂಗೆ ಏನ್ ಬೇಕು, ಸೀಕ್ವೆನ್ಸ್ ಬೇಕು. ಸೀಕ್ವೆನ್ಸ್ ಹೆಂಗ್ ಸಿಗುತ್ತೆ, ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಿ. n ಗೆ 1 ಹಾಕಿ, ಏನ್ ಬರುತ್ತೆ 5. n ಗೆ 2 ಹಾಕಿ, 5 into 2 10. n ಗೆ 3 ಹಾಕಿ, 5 into 3. ಸೀಕ್ವೆನ್ಸ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು ನೀವು, ಅವೆರಡು ನಡುವಿನ ರಿಲೇಶನ್ಶಿಪ್ ನೋಡಿ ಯಾವ ತರ ಇದೆ. 5 10 15 ಅಂದ್ರೆ ಏನರ್ಥ, 5 5 ಆಡ್ ಆಗಿದೆ ಅಲ್ವಾ. 5 10 15 20 ಅಂದ್ರೆ ಹಿಂದಿನ ಟರ್ಮಿಗೆ 5 5 ಆಡ್ ಆಗ್ತಾ ಇದೆ. ಸೊ an-1 ಬರ್ಕೊಳ್ಳಿ ಬೇಕಾದ್ರೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇದಕ್ ನಾವೇನಂತ ಕರಿತೀವಿ, ಪ್ರೀವಿಯಸ್ ಟರ್ಮ್ ಅಂತ ಕರಿತೀವಿ.
ಪ್ರೀವಿಯಸ್ ಟರ್ಮಿಗೆ 5ನ್ನ ಆಡ್ ಮಾಡಬೇಕು. ಅವಾಗ ಏನ್ ಸಿಗುತ್ತೆ? ನ್ಯೂ ಟರ್ಮ್ ಸಿಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೋಣವಾ? ನೀವು ಟ್ರೈ ಮಾಡ್ತೀರಾ? an = 6 to the power n. Now, second one is what? 6 to the power n. ಎರಡನೇ ಪ್ರಾಬ್ಲಮ್ ಬರ್ಕೋತೀರಾ? an = 6 to the power n. Now, in the place of n, you put 1. a1 = 6 to the power 1 is 6. Next, in the place of n, you put 2. n ಜಾಗದಲ್ಲಿ 2 ಹಾಕೋಣವಾ? ಏನಾಗುತ್ತೆ? a2 = 6 ಸ್ಕ್ವೇರ್. ನೋಡಿ, n ಜಾಗದಲ್ಲಿ 2 ಹಾಕ್ತಾ ಇದ್ದೀನಿ. 6 ಸ್ಕ್ವೇರ್ ಆಯ್ತಲ್ವಾ? 6 ಸ್ಕ್ವೇರ್ ಅಂದ್ರೆ 36. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ 6 ಸ್ಕ್ವೇರ್ = 36 ಅಂತ ಬರ್ಬೋದು. ನೆಕ್ಸ್ಟ್, n ಗೆ 3 ಹಾಕಿ. ಏನ್ ಸಿಗುತ್ತೆ? a3 = 6 6 36. 36 into 6 6 ಕ್ಯೂಬ್ ಆಗುತ್ತಲ್ವಾ? ಸೊ 36 into 6 ಎಷ್ಟಾಗುತ್ತೆ? 216 ಆಗುತ್ತಲ್ವಾ? 6 ಕ್ಯೂಬ್. 6 ಕ್ಯೂಬ್ is 216. ಹಾಗಾದ್ರೆ ರಿಕರ್ಸಿವ್ ಫಾರ್ಮ್ ಹೇಳ್ತೀರಾ ಏನು ಅಂತ? ರಿಕರ್ಸಿವ್ ಫಾರ್ಮ್ ಬರೆಯೋದಕ್ಕಿಂತ ಮುಂಚೆ ಒಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ಗಿರೋ ಸಂಬಂಧ ನೋಡಿ ಹೇಗಿದೆ. 36 ಬರಬೇಕು ಅಂದ್ರೆ ಹಿಂದಿನ ಟರ್ಮಿಗೆ 6 ಮಲ್ಟಿಪ್ಲೈ ಆಗ್ಬೇಕಲ್ವಾ? ನೋಡಿ, 36 ಬರಬೇಕು ಅಂದ್ರೆ ಈ 6ಗೆ 6 ಮಲ್ಟಿಪ್ಲೈ ಆಗ್ಬೇಕು ಅಲ್ವಾ? ಅದೇ ತರನೇ 216 ಬರಬೇಕು ಅಂದ್ರೆ ಹಿಂದಿನ ಟರ್ಮ್ 36 ಗೆ ಏನ್ ಮಲ್ಟಿಪ್ಲೈ ಆಗ್ಬೇಕು? 6 ಮಲ್ಟಿಪ್ಲೈ ಆಗ್ಬೇಕು ಅಲ್ವಾ? ಹಾಗಾದ್ರೆ ಹೀಗೆ ಬರಿಬಹುದಾ ನೋಡಿ? ಹಿಂದಿನ ಟರ್ಮ್ ಅಂದ್ರೆ ಏನು? an - 1. ಕರೆಕ್ಟಾ? ಹಿಂದಿನ ಟರ್ಮ್ ಅಂದ್ರೆ an - 1. ಅದಕ್ಕೆ ಏನ್ ಮಲ್ಟಿಪ್ಲೈ ಆಗ್ಬೇಕು? 6 ಅಲ್ವಾ? ಅವಾಗ ನಿಮಗೆ ಏನ್ ಸಿಗುತ್ತೆ? ಮುಂದಿನ ಟರ್ಮ್ ಸಿಗುತ್ತೆ. ಅಲ್ವಾ? ಹಿಂದಿನ ಟರ್ಮಿಗೆ 6 ಮಲ್ಟಿಪ್ಲೈ ಆದ್ರೆ ನಿಮಗೆ ಏನ್ ಸಿಗುತ್ತೆ? ಮುಂದಿನ ಟರ್ಮ್ ಸಿಗುತ್ತೆ. ನೋಡೋಣ ಹಾಗಾದ್ರೆ. 36 ಬರಬೇಕು ಅಂದ್ರೆ ಹಿಂದಿನ ಟರ್ಮ್ ಅಂದ್ರೆ ಇದು an - 1 ಅಲ್ವಾ? 36 ಬರಬೇಕು ಅಂದ್ರೆ ಹಿಂದಿನ ಟರ್ಮ್ ಅಂದ್ರೆ an - 1. ಅದಕ್ಕೆ ಏನ್ ಮಲ್ಟಿಪ್ಲೈ ಆಗ್ಬೇಕು? 6 ಮಲ್ಟಿಪ್ಲೈ. ಸಪೋಸ್ 216 ಬರಬೇಕು ಅಂದ್ರೆ ಹಿಂದಿನ ಟರ್ಮ್ ಅಂದ್ರೆ an - 1 36. ಅದಕ್ಕೆ ಏನ್ ಮಲ್ಟಿಪ್ಲೈ ಆಗ್ಬೇಕು? 6 ಮಲ್ಟಿಪ್ಲೈ. ಅವಾಗ ಏನ್ ಸಿಗುತ್ತೆ? 216. ಕರೆಕ್ಟಾ? 6 into 6 36. 36 into 6 216. ಆ ತರ ಸೀಕ್ವೆನ್ಸ್ ಬರ್ತಾ ಹೋಗುತ್ತೆ. ರೈಟ್? ಹಾಗಾದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಪ್ರೀವಿಯಸ್ ಟರ್ಮ್. ಇದಕ್ಕೆ ಏನಂತ ಕರಿತೀರಾ? ನ್ಯೂ ಟರ್ಮ್. ರೈಟ್? ಇನ್ನೊಂದ್ಸಲಿ ಗಮನಿಸಿ. ಇದು ಹಿಂದಿನ ಟರ್ಮ್ ಅಲ್ವಾ? ಇದ್ರ ಹಿಂದಿನ ಟರ್ಮ್ 6 ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ 36 ಸಿಗತ್ತೆ? 6 6 36. ಕರೆಕ್ಟಾ? ನೆಕ್ಸ್ಟ್ 216 ಸಿಗ್ಬೇಕು ಅಂದ್ರೆ ಹಿಂದಿನ ಟರ್ಮ್ ಏನ್ ಮಲ್ಟಿಪ್ಲೈ ಆಗ್ಬೇಕು? ಸೊ 6 into an - 1. I am running out of the time. I will send you the link again. We will do the same problem, some other problems. Okay, please be join. Join agde irbedi, join agi.